ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಟೆಕ್ ನ್ಯೂಸ್ಗೆ ಸ್ವಾಗತ. ಏನಪ್ಪ ಇದು ಭಾನುವಾರ ಟೆಕ್ ನ್ಯೂಸ್ ಮಾಡೋನು, ಇವತ್ತು ಗುರುವಾರನೇ ಬಂದುಬಿಟ್ಟಿದ್ದಾನೆ ಅಂತ ತುಂಬ ಜನ ಅನ್ಕೋತಿರ್ಬೋದು. ನೀವು ತುಂಬ ಜನ ಕೇಳ್ತಾ ಇದ್ರಿ ಪ್ರತಿದಿನ ಟೆಕ್ ನ್ಯೂಸ್ ಮಾಡುವಂತ, ಅಟ್ಲೀಸ್ಟ್ ವಾರಕ್ಕೊಂದು 2-3 ದಿನ ಮಾಡೋಣ ಅಂದ್ಬಿಟ್ಟು ಒಂದು ಟೆಕ್ ನ್ಯೂಸ್ನ ಮಾಡ್ತಾ ಇದ್ದೀನಿ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ನೀವು ತುಂಬ ಜನ ಅನ್ಕೋತಿರ್ಬೋದು, ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಸ್ಯಾಲ್ರಿಯನ್ನು ಪಡ್ಕೊಳ್ಳುವಂಥ ವ್ಯಕ್ತಿ ಯಾರು, ಅವನು ಎಷ್ಟು ಸ್ಯಾಲ್ರಿನ ಪಡ್ಕೋತಾನೆ ಅಂತ ತುಂಬ ಜನಕ್ಕೆ ಒಂದು ಪ್ರಶ್ನೆ ಇರ್ಬೋದು. ಇದೀಗ ಅದಕ್ಕೆ ಉತ್ತರ ಸಿಕ್ಕಿರುವಂಥದ್ದು. ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಸ್ಯಾಲ್ರಿಯನ್ನು ಪಡ್ಕೊಳ್ಳುವಂಥ ವ್ಯಕ್ತಿ HCL, ಈ ಒಂದು ಕಂಪ್ನಿ ಹೆಸರು ನೀವೆಲ್ಲರೂ ಕೂಡ ಕೇಳಿರ್ತೀರ. ಆ ಒಂದು ಕಂಪನಿಯ CEO ಆಗಿರುವಂಥ ವಿಜಯ್ ಕುಮಾರ್ ಅಂತ ಆಯಿತಾ. ಸೊ ಇವರು ಪಡ್ಕೊಳ್ಳುವಂಥ ಸಂಬಳ 131.08 ಕೋಟಿ ಪ್ರತಿ ವರ್ಷಕ್ಕೆ. 131 ಕೋಟಿ, ಹತ್ತತ್ರ 11 ಕೋಟಿ ಪ್ರತಿ ತಿಂಗಳು. 11 ಕೋಟಿ ಪ್ರತಿ ತಿಂಗಳು. ಇನ್ ಕೇಸ್ ನಿಮಗೂ ಕೂಡ ಇಷ್ಟು ಸ್ಯಾಲ್ರಿ ಬಂತು ಅಂತಂದರೆ ಏನು ಮಾಡ್ತೀರಾ? ಪ್ರತಿದಿನ ಒಂದೊಂದು ಸೈಟ್ ಪರ್ಚೇಸ್ ಮಾಡ್ಬೋದೇನಪ್ಪ, 30-40 ಪ್ರತಿದಿನ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಾವೆಲ್ಲರೂ ಕೂಡ ತುಂಬ ವೆಯ್ಟ್ ಮಾಡ್ತಿರುವಂಥ ಗೇಮ್ GTA 6, ಮೋಸ್ಟ್ ಅವೈಟೆಡ್ ಗೇಮ್ ಅಂತ ಬೇಕಾದರೂ ಅನ್ಬೋದು. ಇಷ್ಟು ದಿನ ಈ ಒಂದು ಪ್ರೀವಿಯಸ್ ಗೇಮ್ಸಲ್ಲಿ GTA 1, 2, 3, 4, 5 ಈ ಗೇಮ್ಗಳಲ್ಲಿ ಯಾವುದೇ ಫೀಮೇಲ್ ಲೀಡ್ ಕ್ಯಾರೆಕ್ಟರ್ ಇರಲಿಲ್ಲ, ಮೇನ್ ಕ್ಯಾರೆಕ್ಟರು ಫೀಮೇಲ್ ಇರಲಿಲ್ಲ. ಸೊ ಇದೀಗ GTA 6 ಒನ್ ಆಫ್ ದ ಕ್ಯಾರೆಕ್ಟರ್, ಮೇನ್ ಕ್ಯಾರೆಕ್ಟರು ಫೀಮೇಲ್ ಆಗಿರುತ್ತಂತೆ. ಸೊ ಡಿಫ್ರೆಂಟಾಗಿ ಏನೋ ನೋಡೋಕ್ಕೆ ಸಿಗ್ತಾ ಇದೆ ನಮಗೆ. ಮತ್ತು ನಾನಂತೂ ಆ ಒಂದು GTA 6 ಆ ಒಂದು ಗ್ರಾಫಿಕ್ ಕ್ವಾಲಿಟಿ ಹೆಂಗಿರುತ್ತೆ, ಎಷ್ಟು ರಿಯಲಿಸ್ಟಿಕ್ ಆಗಿರುತ್ತೆ ಅನ್ನೋದಕ್ಕೆ ಹೆವಿ ಎಕ್ಸೈಟ್ ಆಗಿದ್ದೀನಿ. ನಾನಂತೂ ಬಂದಿದ್ದ ದಿನವೇ ಡೌನ್ಲೋಡ್ ಮಾಡ್ಕೊಂಡು ನೋಡಬೇಕು ಅನ್ನೋಷ್ಟು ಎಕ್ಸೈಟ್ ಆಗಿದ್ದೀನಿ ಆಯಿತಾ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫೈನಲಿ ನಮ್ಮ ಭಾರತಕ್ಕೆ ಸ್ಟ್ರೀಟ್ ವ್ಯೂ ಬಂದಿರುವಂಥದ್ದು. ಹೌದು, ಗೂಗಲ್ ಮ್ಯಾಪ್ನ ಸ್ಟ್ರೀಟ್ ವ್ಯೂ ನಮ್ಮ ಭಾರತದಲ್ಲಿ ಅವೈಲಬಲ್ ಆಗಿರುವಂಥದ್ದು. ಕೆಲವೊಂದು ಆಯ್ದ ಸಿಟಿಗಳಲ್ಲಿ ಆಲ್ರೆಡಿ ಇದು ಲೈವ್ ಆಗಿದೆ. ನಮ್ಮ ಮನೆಯೂ ಕೂಡ ಆ್ಯಕ್ಚುಲಿ ಸ್ಟ್ರೀಟ್ ವ್ಯೂನಲ್ಲಿದೆ. ನನಗೆ ಶಾಕಿಂಗ್, ಅದು ಯಾವಾಗ ಬಂದು ಆ ಒಂದು ಫೋಟೋ ತಗೊಂಡೋದ್ರು ಗುರು ಅಂತ ಅನ್ನಿಸ್ಬಿಡ್ತು. ಲಿಟ್ರಲಿ ಒಳ್ಳೆ ಕ್ಲಾರಿಟಿ ಹೊಂದಿರುವಂಥ ಫೋಟೋ. ಹೋಗ್ಬಿಟ್ಟು ನೋಡಿ, ನಿಮ್ಮದು ಕೂಡ ಇನ್ ಕೇಸ್ ಬೆಂಗಳೂರಿನಲ್ಲಿ ಇದ್ದರೆ ಮೋಸ್ಟ್ಲಿ ನಿಮ್ಮ ಮನೆ ಕೂಡ ಸ್ಟ್ರೀಟ್ ವ್ಯೂನಲ್ಲಿ ಇದ್ರೂ ಇರಬಹುದು. ಕೆಲವೊಂದು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಫಸ್ಟ್ ತೊಗೊಂಬರ್ತಾರೆ, ಆಮೇಲೆ ನಂಗೆ ಅನ್ನಿಸ್ದಂಗೆ ಕಂಪ್ಲೀಟ್ ಇಂಡಿಯಾನ ಸ್ಟ್ರೀಟ್ ವ್ಯೂ ಮಾಡಬಹುದು. ಅಮೆರಿಕ ದೇಶದಲ್ಲಿ ತುಂಬ ಹಿಂದೆಯಿಂದನೂ ಇದೆ, ಬಟ್ ನಮ್ಮ ಭಾರತಕ್ಕೆ ಬಂದಿರಲಿಲ್ಲ. ನಮ್ಮ ಗೌರ್ಮೆಂಟ್ನವರು ಅದಕ್ಕೆ ಅಲೋ ಮಾಡಿರಲಿಲ್ಲ, ಏನೋ ರೂಲ್ಸ್ ಚೇಂಜ್ ಮಾಡಿದಾರಂತೆ. ಸೊ ಅದರಿಂದ ಗೂಗಲ್ನವರು ಅವರ ಗೂಗಲ್ ಮ್ಯಾಪ್ನಲ್ಲಿ ಸ್ಟ್ರೀಟ್ ವ್ಯೂ ತೊಗೊಂಬಂದಿರುವಂಥದ್ದು. ಬಟ್ ಸ್ಟಿಲ್ ಕೆಲವು ಜನಕ್ಕದು ಓಕೆ, ಒಳ್ಳೆಯದು, ನಾವು ಬೆಂಗಳೂರು ರೋಡ್ನೆಲ್ಲ ನಾವು ಆರಾಮಾಗಿ ಈ ಒಂದು ಕಂಪ್ಯೂಟರ್ನಲ್ಲಿ ನೋಡ್ಬೋದು ಅಂತ ಕೆಲವು ಜನ ಅನ್ಕೊಬೋದು. ಇನ್ನು ಕೆಲವು ಜನ ಪ್ರೈವೇಸಿ, ಏನಪ್ಪ ಇದು ನಮ್ಮ ಮನೆ, ಅದು ಹೆಂಗೆ ಫೋಟೋ ತೆಗೆದ್ಬಿಟ್ಟು ಹಾಕೊಂಡ್ರು ಅವರು ಅಂತ ಕೂಡ ಕೆಲವು ಜನ ಯೋಚನೆ ಮಾಡ್ಬೋದು. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಇರಬೇಕೆಲ್ಲ ಕಮೆಂಟ್ ತಿಳಿಸ್ಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು 5G ಸ್ಪೆಕ್ಟ್ರಮ್ ಬಿಡ್ಡಿಂಗ್ ಫೈನಲಿ ಶುರುವಾಗಿರುವಂಥದ್ದು. ಕೆಲವು ದಿನ ನಡೆಯುತ್ತೆ, ಕಾದು ನೋಡೋಣ ಯಾರ್ಯಾರು ಯಾವ ಬಿಡ್ಡಿಂಗ್ ತಗೋತಾರೆ, ಯಾವಾಗ ನಮ್ಮ ಭಾರತಕ್ಕೆ 5G ಬರುತ್ತೆ ಅಂತ. ಮೊನ್ನೆಯಿಂದ ಶುರುವಾಗಿದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಒಂದು ಒಳ್ಳೆ ವಿಷಯ, ಫೈನಲಿ ಇಷ್ಟು ದಿನ ಪೋಸ್ಟ್ಪೋನ್ ಮಾಡ್ಕೊಂಡೇ ಬಂದಿದ್ರು, ಫೈನಲಿ ಬಿಡ್ಡಿಂಗ್ ಆಗ್ತಾ ಇದೆ. ಇದಾಗಿ ಒಂದು 2 ತಿಂಗಳೊಳಗೆ ಏರ್ಟೆಲ್ನವರು 5G ತೊಗೊಂಬರ್ತಾರಂತೆ, ಕಾದು ನೋಡೋಣ ಯಾವಾಗ ತರ್ತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಅವರು ಒಂದು ಫೋನನ್ನು ಕೈಲಿಟ್ಕೊಂಡಿರುವಂಥದ್ದು ಸ್ಪಾಟ್ ಆಗಿದೆ. ಸೊ ಆ ಒಂದು ಫೋನ್ ಇನ್ನೂ ಲಾಂಚ್ ಆಗಿಲ್ಲ, ನೀಲಿ ಬಣ್ಣದ ಫೋನ್. ಆ ಒಂದು ಫೋಟೋನ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ನಂಗೆ ಅನ್ನಿಸ್ದಂಗೆ ಇದು ವಿವೋ ಫೋನು, ಏನಕ್ಕೆ ಅಂದರೆ ವಿವೋ ಬ್ರ್ಯಾಂಡ್ ಅಂಬಾಸಿಡರ್ ಅವರು ಅಂಬಾಸಿಡರ್ ಅಲ್ಲ. ಸೊ ಬೇಕು ಅಂತಲೇ ಇವ್ರ ಕೈಲಿ ಫೋನ್ ಕೊಟ್ಬಿಟ್ಟು ಫೋಟೋ ತೆಗ್ಸಿರ್ತಾರೆ ಆಯಿತಾ, ಲೀಕ್ ಮಾಡೋಣ ಅಂದ್ಬಿಟ್ಟು ಬೇಕು ಅಂತಲೇ ಮಾಡಿರುವಂಥದ್ದು. ಅಷ್ಟು ಈಸಿಯಾಗಿ ಲೀಕ್ಸ್ಗಳೆಲ್ಲ ಆಗಲ್ಲ ಆಯಿತಾ. ಯೂಶ್ವಲಿ ಬ್ರ್ಯಾಂಡ್ಗಳೇ ಬೇಕು ಅಂತಲೇ ಈ ಥರ ಲೀಕ್ಸ್ಗಳು ಮಾಡ್ತವೆ. ಸೊ ಲೀಕ್ಸ್ಗಳ ಪ್ರಕಾರ ಇದು ವಿವೋ V25 ಇರಬಹುದು, V25. ಸೊ ನೋಡೋದಕ್ಕೆ ಅದೇ ರೀತಿ ಇದೆ. ಸೊ ಅಪ್ಕಮಿಂಗ್ ಸ್ಮಾರ್ಟ್ಫೋನ್ ಅದು, ಇನ್ನೂ ಲಾಂಚ್ ಆಗಿಲ್ಲ. ಸೊ ಲಾಂಚ್ ಆಗಿಂದ ಮುಂಚೆನೇ ವಿವೋದವರು ಪಕ್ಕ ಇದು ಬೇಕು ಅಂತ ಲೀಕ್ ಮಾಡಿಸಿರೋಂಗಿದೆ, ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಅಪ್ಕಮಿಂಗ್ ಐಫೋನ್ ಏನಿದೆ, iPhone 14, ಅದರಲ್ಲಿ 6 GB ರ್ಯಾಮ್ ಇರುತ್ತಂತೆ ಮತ್ತು LPDDR5 ರ್ಯಾಮನ್ನು ಹೊಂದಿರುತ್ತಂತೆ ಆಯಿತಾ. ಇಷ್ಟು ದಿನ ಏನು ಐಫೋನ್ ಲಾಂಚ್ ಆಗಿದೆ, iPhone 13 ತನಕ, ಆ ಫೋನ್ಗಳಲ್ಲಿ ಮ್ಯಾಕ್ಸಿಮಮ್ ಅಂತಂದರೆ 4 GB ರ್ಯಾಮ್ ಇರ್ತಾಯಿತ್ತು. ಕೇವಲ 4 GB ರ್ಯಾಮ್. ಅಷ್ಟು ಕಡಿಮೆ ರ್ಯಾಮ್ ಇದ್ರೂ ಕೂಡ ತುಂಬ ಸ್ಮೂತಾಗಿ ಒಂದು ಫೋನ್ ಯೂಸ್ ಆಗುತ್ತೆ ಬಿಡಿ ಆಯಿತು, ಅಷ್ಟು ಚೆನ್ನಾಗಿ ಆಪ್ಟಿಮೈಸ್ ಮಾಡಿರ್ತಾರೆ. ಮತ್ತು ಈ iPhone 13ಗಿಂತ ಹಿಂದೆ ಇರುವಂಥ ಫೋನ್ಗಳು LPDDR4X ರ್ಯಾಮನ್ನು ಹೊಂದಿರುವಂಥ ಫೋನ್ಗಳು. ಆ್ಯಂಡ್ರಾಯ್ಡಲ್ಲಿ 10,000, 8,000, 9,000 ರೂಪಾಯಿಗೆ ಒಂದು LPDDR4X ರ್ಯಾಮ್ ಸಿಗುತ್ತೆ.
ಬಟ್ ಇಷ್ಟು ದಿನ ಈ ಒಂದು ಐಫೋನಲ್ಲಿ DDR4X ಇತ್ತು, ಇದೀಗ ಅಪ್ಗ್ರೇಡ್ ಮಾಡ್ತಾ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಸೊ ನೆಕ್ಸ್ಟು ಏನು ಐಫೋನ್ 14 ಬರುತ್ತೆ, ಇನ್ನೂ ಸ್ಮೂತ್ ಆಗಿರುತ್ತೆ, ಇನ್ನೂ ಚೆನ್ನಾಗಿ ಕೆಲಸವನ್ನು ಮಾಡುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಇಷ್ಟು ದಿನ ನಾವು ಇನ್ಸ್ಟಾಗ್ರಾಮನ್ನು ಫೋಟೋ ಶೇರ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ವು. ಇದೀಗ ಈ ಒಂದು ಇನ್ಸ್ಟಾಗ್ರಾಮ್ ಟಿಕ್ಟಾಕ್ ಆಗೋದಕ್ಕೆ ಹೊರಟಿರುವಂಥದ್ದು ಆಯಿತಾ. ಪ್ಲ್ಯಾಟ್ಫಾರ್ಮ್ ಕಂಪ್ಲೀಟಾಗಿ ರೀಫಾರ್ಮ್ ಆಗ್ತಾ ಇದೆ. ಹೆವಿ ವಿಡಿಯೋಸ್ ಓಪನ್ ಮಾಡಿದ್ರೆ ವಿಡಿಯೋಸ್, ಫೋಟೋ ಕಾಣೋದೇ ಕಡಿಮೆ ಆಗೋಗ್ಬಿಟ್ಟಿದೆ, ಬರ್ರಿ ವೀಡಿಯೋಸು. ಸೊ ಇನ್ಸ್ಟಾಗ್ರಾಮ್ ಅವರೇ ಅಫಿಷಿಯಲ್ ಹೇಳಿರೋ ಪ್ರಕಾರ ಈ ಒಂದು ಇನ್ಸ್ಟಾಗ್ರಾಮ್ ವಿಡಿಯೋ ಪ್ಲ್ಯಾಟ್ಫಾರ್ಮ್ ಆಗುತ್ತೆ ಫ್ಯೂಚರ್ನಲ್ಲಿ. ಸ್ಲೋ ಆಗಿ ವಿಡಿಯೋ ಪ್ಲ್ಯಾಟ್ಫಾರ್ಮ್ ಏನು ಯೂಟ್ಯೂಬ್ ಇದೆ, ಸೊ ಆ ರೀತಿ ಈ ಒಂದು ಇನ್ಸ್ಟಾಗ್ರಾಮ್ ಆಗುತ್ತಂತೆ. ಕಾದ್ ನೋಡೋಣ ಯಾವಾಗ ಆಗುತ್ತೆ ಅಂತ. ಮೋಸ್ಟ್ಲಿ ಇವರು ಕೂಡ ಮಾನಿಟೈಸೇಷನ್ ಆಪ್ಷನ್ ಎಲ್ಲ ಕೊಡ್ತಾರೆ. ಸೊ ವಿಡಿಯೋ ಮುಂದೆ ಆ್ಯಡ್ಸ್ ಬರೋ ಥರ, ಕ್ರಿಯೇಟರ್ಸ್ಗಳಿಗೆ ಪೇ ಮಾಡೋ ಥರ ಇವರು ಕೂಡ ತೊಗೊಂಬರ್ತಾರೆ ನಂಗೆ ಅನ್ನಿಸ್ದಂಗೆ. ಆಲ್ರೆಡಿ ಬೇರೆ ದೇಶಗಳಲ್ಲಿ ಆಲ್ರೆಡಿ ಶುರು ಮಾಡಿರ್ಬೋದು, ನಮ್ಮ ಭಾರತಕ್ಕೆ ಇನ್ನೂ ಬಂದಿಲ್ಲ. ನಾನು ಕೂಡ ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ ಕಣ್ರಪ್ಪ, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಹೋಗ್ಬಿಟ್ಟು ಫಾಲೋ ಮಾಡಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸ್ಯಾಮ್ಸಂಗ್ ಅವರು 2 ಹೊಸ ಫೋನ್ಗಳನ್ನು ಲಾಂಚ್ ಮಾಡ್ತಾ ಇದ್ದಾರೆ. ನಿಮ್ಗೆಲ್ರಿಗೂ ಗೊತ್ತೇ ಇರ್ಬೋದು, ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ ಆಯಿತಾ. ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 4, ಗ್ಯಾಲಕ್ಸಿ Z Flip4. ಈ ಎರಡೂ ಕೂಡ ಹೆವಿ ಜನ ತುಂಬ ಯುನೀಕ್ ಆಗಿರುವಂಥ ಸ್ಮಾರ್ಟ್ಫೋನ್. ಇದನ್ನು ಅದಕ್ಕೆ ಸಪ್ರೇಟಾಗಿ ಲಾಂಚ್ ಮಾಡ್ತಾರೆ. ಫೋಲ್ಡ್ ಫೋನು ಒಂಥರ ಟ್ಯಾಬ್ ರೀತಿಯಲ್ಲೂ ಕೆಲಸವನ್ನು ಮಾಡುತ್ತೆ, ನಾರ್ಮಲ್ ಫೋನ್ ರೀತಿಯಲ್ಲೂ ಕೆಲಸವನ್ನು ಮಾಡುತ್ತೆ. ಹೆವಿ ಎಕ್ಸ್ಪೆನ್ಸಿವ್ ಫೋನ್ ಇದಾಗಿರುವಂಥ ಹತ್ತಿರ 1.5 ಲಕ್ಷಕ್ಕೆ ನಂಗೆ ಅನ್ನಿಸ್ತಂಗೆ ಲಾಂಚ್ ಆಗಬಹುದು. ಮೋಸ್ಟ್ಲಿ ಇದು ನನಗೆ ಕಳಿಸ್ತಾರೆ ಅಂತ ಅನ್ಕೋತೀನಿ. ಕಳಿಸಿದ್ರೆ ಪಕ್ಕ ಅನ್ಬಾಕ್ಸ್ ಮಾಡ್ತೀನಿ. ಹೆವಿ ಎಕ್ಸೈಟ್ ಆಗಿದ್ದೀನಿ. ಮತ್ತು Flip4 ಕೂಡ ಅಷ್ಟೇ. Flip4 ಸ್ವಲ್ಪ ಒಂದು ಲೆವೆಲಿಗೆ ಅಫೋರ್ಡಬಲ್ ಆಗಿರುತ್ತೆ. ಅಫೋರ್ಡಬಲ್ ಅಂತ ಅಂದರೆ ಅದು ಏನು ಕಡಿಮೆ ಅಲ್ಲ, ಹತ್ತಿರ 80,000 85,000 ರೇಂಜಲ್ಲಿ ಲಾಂಚ್ ಆಗುವಂಥ ಸ್ಮಾರ್ಟ್ಫೋನ್ ಆಯಿತಾ. ಬಟ್ ಸ್ಟಿಲ್ ಯುನೀಕ್ ಆಗಿರುವಂಥದ್ದು. Flip4 ಹಿಂಗೆ ಪಟ್ ಅಂತ ಹಿಂಗೆ ಓಪನ್ ಮಾಡಿ ಸಖತ್ತಾಗಿರುತ್ತೆ. ಇದು ಕೂಡ ಮೋಸ್ಟ್ಲಿ ಕಳಿಸುವ ಸಾಧ್ಯತೆ ಇದೆ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ತುಂಬ ಡಿಫ್ರೆಂಟ್ ಆಗಿರುವ ಇದಕ್ಕಿಂತ ಮುಂಚೆ ನಾನು ಯಾವತ್ತೂ ಇಲ್ಲಿವರೆಗೂ ಯಾವುದೇ ಫೋಲ್ಡನ್ನು ಫ್ಲಿಪ್ಪನ್ನು ಅನ್ಬಾಕ್ಸ್ ಮಾಡಿಲ್ಲ, ಯಾವ ಫೋನು ಮಾಡಿಲ್ಲ. ಸೊ ಆ ಕಾರಣದಿಂದ ನಾನಂತೂ ಸಖತ್ ಎಕ್ಸೈಟ್ ಆಗಿನ. ಜೊತೆಗೆ ವಾಚ್ ಕೂಡ ಗ್ಯಾಲಕ್ಸಿ ವಾಚ್ 5 ಸೀರೀಸ್ ಕೂಡ ಬರ್ತಿರುವಂಥದ್ದು, ಮತ್ತು ಬಡ್ಸ್ದು ಪ್ರೋ ಸೀರೀಸ್ ಕೂಡ ಬರ್ತಿರುವಂಥದ್ದು. ಫ್ಲ್ಯಾಗ್ಶಿಪ್, ಪ್ರತಿಯೊಂದು ಫ್ಲ್ಯಾಗ್ಶಿಪ್ನ ಲಾಂಚ್ ಮಾಡ್ತಾಯಿದ್ದಾರೆ. ನಾನಂತೂ ಸಖತ್ ಎಕ್ಸೈಟ್ ಆಗಿದ್ದೀನಿ. ಕಾದ್ ನೋಡೋಣ. ಒಟ್ಟಿಗೆ ಆಗಸ್ಟ್ 10ನೇ ತಾರೀಕು ಈ ಒಂದು ಸ್ಮಾರ್ಟ್ಫೋನ್ ಮತ್ತು ಈ ಒಂದು ವಾಚು, ಇಯರ್ಬಡ್ಸ್ ಎಲ್ಲ ಲಾಂಚ್ ಆಗ್ತಿರುವಂಥದ್ದು. ನೋಡೋಣ ಹೆಂಗಿರುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಇದೀಗ ಗೌರ್ಮೆಂಟ್ನವರು ಅಫಿಷಿಯಲ್ ಆಗಿ ಒಂದು ಹೇಳಿಕೆ ಕೊಟ್ಟಿರುವಂಥದ್ದು. ನಮ್ಮ ಭಾರತ ಜಗತ್ತಿನಲ್ಲಿ 2ನೇ ಅತಿ ಹೆಚ್ಚು ಮೊಬೈಲನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ದೇಶ ಆಗಿರುವಂಥದ್ದು. ಕ್ರೇಜಿ ವಿಷಯ. ಫಸ್ಟ್ ಆಬ್ವಿಯಸ್ಲಿ ಚೈನಾ ಇರುತ್ತೆ, ನೆಕ್ಸ್ಟ್ ನಮ್ಮ ಭಾರತ ಆಗಿರುವಂಥದ್ದು. ಬೆಂಕಿ ವಿಷಯ. ನಂಗೆ ಅನ್ನಿಸ್ತಂಗೆ ಸದ್ಯಕ್ಕೆ ಅಸೆಂಬ್ಲಿ ನಡೀತಾ ಇದೆ ನಮ್ಮ ಭಾರತದಲ್ಲಿ. ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಶುರುವಾಗಬೇಕು, ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಶುರುವಾಗಬೇಕು. ಡಿಸ್ಪ್ಲೇ ಮ್ಯಾನುಫ್ಯಾಕ್ಚರಿಂಗ್ ಕೆಲವೊಂದು ಕಡೆ ಆಗ್ತದೆ, ಕಂಪ್ಲೀಟಾಗಿ ಇಲ್ಲೇ ಆಗಬೇಕು. ಸಣ್ಣ ಸಣ್ಣ ಏನು ಪಾರ್ಟ್ಗಳೆಲ್ಲ ಪ್ರತಿಯೊಂದು ಇಲ್ಲೇ ಆಗಿ ಶುರುವಾಯಿತು ಅಂದರೆ ನೋಡಿ, ಅದು ನಿಜವಾದ ಮ್ಯಾನುಫ್ಯಾಕ್ಚರಿಂಗ್ ಅಂತ ನಂಬರ್ 1 ಸ್ಥಾನಕ್ಕೂ ಹೋಗ್ಬೋದು ನಾವು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸ್ಯಾಮ್ಸಂಗ್ ಅವರು XR2 ಪಿಕ್ಸೆಲ್ ಅಂತ ಒಂದು 450 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಸೆನ್ಸರ್ನ ತೊಗೊಂಬರ್ತಾ ಇದ್ದಾರಂತೆ. 450 ಮೆಗಾ ಪಿಕ್ಸೆಲ್. ಯಪ್ಪ, ಇನ್ನು ಏನೇನು ನೋಡಬೇಕು ಗುರು. 200 MP ಅಂತ ಅಂದೆ ಮೊನ್ನೆ, ಇದೀಗ 450 ಮೆಗಾ ಪಿಕ್ಸೆಲ್. ಅದನ್ನು ಪ್ರೋಸೆಸ್ ಮಾಡೋಕ್ಕೆ ಎಷ್ಟು ಪವರ್ ತೊಗೊಬೋದು ಆ ಒಂದು ಪ್ರೋಸೆಸರ್ ಅಂತ ಯೋಚನೆ ಮಾಡ್ತಾಯಿದ್ದೀನಿ ನಾನು. ಸೊ ಕ್ರೇಜಿ. ತೊಗೊಂಬರೋದು ಈಸಿ, ಮೋಸ್ಟ್ಲಿ ಇದನ್ನು ಫೋನಿಗೆ ಆಗ್ತಾರ ಹೆಂಗೆ ಗೊತ್ತಿಲ್ಲ. 450 ಮೆಗಾ ಪಿಕ್ಸೆಲ್ ಅಂದರೆ ಅದು ಲೋಡ್ ಹಾಕೇನು ಕಡಿಮೆ ಟೈಮ್ ತೊಗೊಳುತ್ತಾ, ಏನು ಮಾಡ್ತಾರೆ. ಒಟ್ಟಿಗೆ ಇಲ್ಲಿವರೆಗೂ ನಂಗೆ ಅನ್ನಿಸ್ದಂಗೆ 108 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಹೈಯೆಸ್ಟು. ಅದು ಬಿಟ್ಟರೆ ನೆಕ್ಸ್ಟು 200 ಮೆಗಾ ಪಿಕ್ಸೆಲ್ ಬಂದರೂ ಬರ್ಬೋದು ಈ ವರ್ಷದ ಎಂಡಷ್ಟಲ್ಲಿ. ಬರ್ತಾ ಇದೆ ಯಾವುದೋ ಒಂದು ಫೋನು. ನೋಡೋಣ ಈ 450 ಮೆಗಾ ಪಿಕ್ಸೆಲ್ ಯಾವಾಗ ಬರುತ್ತೋ ದೇವರಿಗೆ ಗೊತ್ತು. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು, OnePlus 10T ಇನ್ನು ಕೆಲವೇ ದಿನಗಳಲ್ಲಿ ಒಂದು ಸ್ಮಾರ್ಟ್ಫೋನ್ ಲಾಂಚ್ ಆಗುತ್ತೆ. ಸುಮಾರು 50-55 ಸಾವಿರ ರೇಂಜಲ್ಲಿ ಲಾಂಚ್ ಆಗುವಂಥ ಸ್ಮಾರ್ಟ್ಫೋನ್ ಆಗಿರುವಂಥದ್ದು. ಇದರಲ್ಲಿ ಯಾವುದೇ ಸ್ಲೈಡರ್ ಬರುತ್ತೆ ನೋಡಿ, ಏನು ಅಲರ್ಟ್ ಸ್ಲೈಡರು. ನೀವು ಆರಾಮಾಗಿ ಸ್ವಿಚ್ ಮಾಡ್ಕೊಬೋದು ವೈಬ್ರೇಷನ್ ಮೋಡಿಗೆ ಅಥವಾ ಸೈಲೆಂಟ್ ಮೋಡಿಗೆ ಆರಾಮಾಗಿ ಸ್ವಿಚ್ ಮಾಡ್ಬೋದು. ಆ ಒಂದು ಸ್ಲೈಡರ್ ಇದರಲ್ಲಿ ಇರಲ್ವಂತೆ. ಸೊ ನೋಡೋಣ. ಯೂಶ್ವಲಿ ಫ್ಲ್ಯಾಗ್ಶಿಪ್ ಫೋನ್ ಎಲ್ಲದರಲ್ಲೂ ಕೊಡೋರು, ಬಟ್ ಇದರಲ್ಲಿ ಕೊಡಲ್ವಂತೆ. ನೋಡೋಣ. ಸ್ನ್ಯಾಪ್ಡ್ರ್ಯಾಗನ್ 8 Gen 1 ಪ್ರೋಸೆಸರ್, ಪ್ರತಿಯೊಂದು ಫ್ಲ್ಯಾಗ್ಶಿಪ್ ಸ್ಪೆಸಿಫಿಕೇಷನ್ನೊಂದಿಗೆ ಬರ್ತಿರುವಂಥ ಫೋನ್. ಕಾದು ನೋಡೋಣ ಏನೆಲ್ಲ ಇರುತ್ತೆ ಅಂತ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ನೀವು ಕೆಲವೊಂದು ಹೊಸ ವಿಷಯಗಳು ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ